ಡೆವಿಲ್ ಸಿನಿಮಾದಲ್ಲಿ ಅವ್ನ ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ವಿಜಿಲ್ ಬಂತು ಅಂದಾಗಲೇ ಗೊತ್ತಾಯ್ತು ಅವ್ನು ಗೆದ್ದಿದ್ದಾನ ಸೋತಿದ್ದಾನ. ಆಲ್ರೆಡಿ ಗೆದ್ದಾಗಿದೆ ಅವನು. ಎಲ್ಲಿಗೂ ನಮಸ್ಕಾರ. ಕಿಚನ ಚಪ್ಪಾಳೆ ಅಂತಂದರೆ ಏನೋ ದೊಡ್ಡ ಮಟ್ಟಕ್ಕೆ ಅಪ್ರಿಷಿಯೇಟ್ ಮಾಡೋಕ್ಕೆ ಕೊಡೋವಂಥ ಒಂದು ಚಪ್ಪಾಳೆ ಅಂತ ಅಂದ್ಕೊಂಡಿದ್ವಿ. ಹೌದು, ಅಫ್ಕೋರ್ಸ್ ಅದನ್ನು ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್, ನಾನು ಯಾರ ಮುಂದೆಲೂ ಸೋಲಲ್ಲ, ಏನೇ ಆದ್ರೂ ನಾನು ಹಿಂಗೇ ಇರ್ತೀನಿ ಅನ್ನೋರಿಗೆ ಕೊಟ್ಟು ಆ ಕಿಚ್ಚನ ಚಪ್ಪಾಳೆಗಿರುವಂಥ ವ್ಯಾಲ್ಯೂನ ತಮ್ಮ ಕೈಯಾರೆ ಕ್ಲ್ಯಾಪ್ ಮಾಡಿ ತಮ್ಮ ಕೈಯಾರೆ ಅದಕ್ಕಿರೋಂಥ ಮರ್ಯಾದೆನೇ ಕಳೆದ್ರು ಸುದೀಪ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲಿ ನಡೆದಂಥ ಘಟನೆ ರಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾತ್ರ ಅಲ್ಲ, ಆದಷ್ಟು ಕರ್ನಾಟಕದ ಟ್ರೋಲ್ ಪೇಜಸ್, ಕರ್ನಾಟಕದ ಯೂಟ್ಯೂಬರ್ಸ್, ಕರ್ನಾಟಕದ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರು ಇದ್ದಾರೋ ಹೆಚ್ಚು ಕಡಿಮೆ 80% ಇದನ್ನೇ ಹೇಳ್ತಾ ಇದ್ದಾರೆ, ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಮತ್ತು ಧ್ರುವಂತಿಗೆ ಕೊಟ್ಟಿದ್ದು ಸರಿ ಇಲ್ಲ, ರಾಂಗ್, ಯಾರೂ ಒಪ್ಪೋದು ಇಲ್ಲ ಅಂತ. ಯಾಕೆ ಅಂತಂದರೆ ಧ್ರುವಂತು ಎಂಟರ್ಟೈನ್ ಮಾಡಿದ್ರಂತೆ. ನಾನಂತೂ ಆ ಮಾತು ಕೇಳಿದಾಗಿಂದ ಎಂಟರ್ಟೈನರ್ ಅಂತ ಹೇಳಿ ಕಿಚನ ಚಪ್ಪಾಳೆ ಕೊಟ್ಟರು, ಆಮೇಲೆ ಟಾಸ್ಕ್ ಮಾಡಿದ್ದಾರೆ ಅಂತ ಕೊಟ್ಟರು. ಆಮೇಲೆ ಸ್ಟಾರ್ಟಿಂಗಲ್ಲಿ ಗೇಮ್ ಅರ್ಥ ಆಗಿರಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೋತಾರೆ, ಆಮೇಲೆ ಓಪನ್ ಅಪ್ ಆಗ್ತಾರೆ, ಆಮೇಲೆ ಆಟ ಆಡ್ತಾರೆ, ಆಮೇಲೆ ಆಟ ತೋರಿಸ್ತಾರೆ. ಇದ್ಯಾವುದು ನಡೆದಿಲ್ಲ ಬಿಗ್ ಬಾಸಲ್ಲಿ ನಾನು ನೋಡಿರೋ ಥರ. ಯಾಕೆ ಅಂತಂದರೆ ಈ ಸೀಸನ್ ಏನಿದೆ, ಬಿಗ್ ಬಾಸ್ ಸೀಸನ್ 12 ಏನಿದೆ, ಅದನ್ನು ನಾನು ಸ್ಟಾರ್ಟಿಂಗಿಂದಲೇ ನೋಡಿದ್ದೀನಿ. ಐ ಥಿಂಕ್ ನನ್ನ ಲೈಫಲ್ಲಿ ಯಾವುದೇ ಸೀಸನನ್ನು ಇಷ್ಟು ಕ್ಲಿಯರಾಗಿ ನಾನು ನೋಡಿಲ್ಲ. ಸೀಸನ್ 7 ಅಷ್ಟೇ ನೋಡಿದ್ದೆ ನಾನು, ಅದು ಬಿಟ್ಟರೆ ಸೀಸನ್ 12 ಅಷ್ಟೇ ನೋಡ್ತಾ ಇರೋದೀಗ. ಜಸ್ಟ್ ಬಿಕಾಸ್ ಆಫ್ ಗಿಲ್ಲಿಗೋಸ್ಕರ ನೋಡ್ತಾ ಇದ್ದೀನಿ, ಬಿಟ್ಟರೆ ಬೇರೆ ಯಾರಿಗೋಸ್ಕರನೂ ನಾನು ನೋಡ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಧ್ರುವಂತ್ ಬಗ್ಗೆ ಮಾತಾಡಿದ್ರೆ ಒಂಥರ ಮಾತಾಡ್ತಾರೆ. ನಾವು ಸೀಕ್ರೆಟ್ ರೂಮಲ್ಲಿ ಇಟ್ಟಾಗಲೇ ನೋಡಿದ್ವಿ ರಕ್ಷಿತಾ ಅವ್ರ ಜೊತೆ ಹೆಂಗೆಲ್ಲ ನಡ್ಕೊಂಡ್ರು, ಆಮೇಲೆ ಆ ಹುಡುಗಿನ ಬೇರೆ ಬೇರೆ ಥರ ಎಲ್ಲ ಮಾತಾಡಿದ್ರು. ಅಸಹ್ಯ ಅನ್ನೋ ಪದ, ಈ ಪದಗಳೆಲ್ಲ ಯೂಸ್ ಮಾಡಿಕೊಂಡು ಆ ಹುಡುಗಿ ಹತ್ರ ಕಿತ್ತಾಡಿಕೊಂಡು ಆಮೇಲೆ ಬೇರೆಯವ್ರನ್ನ ಗೋಳಿಕೊಂಡು ಹಿಂಗೆ ಬಂದಿರೋದು. ಧ್ರುವಂತ್ ಬಂದಿರೋದೇ ಅವರಿಂದ ಇವ್ರಿಗೇಳು, ಇವರಿಂದ ಅವ್ರಿಗೇಳು, ಅಲ್ಲಿಂದ ಇಲ್ಲಿ ಹೇಳಿ, ಇಲ್ಲಿಂದ ಅಲ್ಲೇ ಹೇಳು. ಇಂಥವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ಟು ಸರಿ ಹೆಂಗಾರು ಮಾಡಿಕೊಡ್ರಿ. ಎಲ್ಲನೂ ಬಿಟ್ಟು ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಅಶ್ವಿನಿ, ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್. ನಾನು ಯಾರ ಮುಂದೆನೂ ಸೋಲ್ಬಾರ್ದು, ಸಮಯ ಸಂದರ್ಭಗಳಲ್ಲಿ ಸೋತು ಗೆಲ್ಲವನೇ ಮನುಷ್ಯ ಅಂತ ಹೇಳ್ತಾರೆ. ಆದರೆ ಅಶ್ವಿನಿದೆ ತಪ್ಪಿದೆ ಅಂತ ಸಾಬೀತು ಮಾಡಿದಾಗಲೂ ತನ್ನ ತಪ್ಪನ್ನು ಒಪ್ಕೊಳ್ದೇ ಇರುವಂತಹ ಒಬ್ಬ ಈಗೋಯಿಸ್ಟಿಕ್ ಪರ್ಸನ್ಗೆ ಕಿಚ್ಚನ ಚಪ್ಪಾಳೆ ಕೊಡುವಂಥ ಅವಶ್ಯಕತೆ ಆದರೂ ಏನಿತ್ತು ನನಗೆ ಗೊತ್ತಿಲ್ಲ. ಟಾಸ್ಕ್ ಆಡಿದ್ದಕ್ಕೆ ಕೊಟ್ಟಿದ್ದಾರಂತೆ, ಆಮೇಲೆ ಏನೋ ಫೋಕಸ್ಸು, ಏನೋ ಆಟ ಆಡಿದ್ದು, ಆಮೇಲೆ ಏನೋ ಸಾಕಷ್ಟು ಒಂದು 3-4 ರೀಸನ್ಗಳನ್ನ ಕೊಟ್ಟರು ಸುದೀಪ್ ಸರು. ಅದಾದಮೇಲೆ ಈಗೋನೇ ಇಲ್ಲದೇ ಇರೋ ಈಗೋನೇ ಬಿಟ್ಬಿಟ್ಟು ನೀವು ಹಿಂಗೆಲ್ಲ ಯಾರೇ ಏನೇ ಅಂದ್ರೂ ತಗೊಂಡ್ರಿ ನೀವು ಅದನ್ನು. ಹಂಗೆ ಯಾರೇ ಏನೇ ಅಂದ್ರೂ ತಗೊಳ್ಳೋವಂಥ ಪರ್ಸನ್ ಅಶ್ವಿನಿ ಅಲ್ಲ, ಆಯಿತಾ? ಎಲ್ಲದಕ್ಕೂ ಕೌಂಟ್ರ್ ಕೊಟ್ಕೊಂಡು ಎಲ್ಲದನ್ನು ಆಡ್ಕೊಳ್ಳೋ ಥರ, ಆಮೇಲೆ ಗೇಲಿ ಮಾಡೋ ಥರ, ಟೀಸ್ ಮಾಡೋ ಥರ, ಇರಿಟೇಷನ್ ಮಾಡೋ ಥರ ಎಲ್ಲರಿಗೂ ಜಗಳ ಮಾಡಿಕೊಂಡು, ಆಮೇಲೆ ಈ ಹೋಗೆಲೆ, ಬಾರೆಲೆ, ಹೋಗೋಲ್ಲೋ, ಸಿಂಗ್ಯುಲರ್ ಪದಗಳನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇ ಅಶ್ವಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಸರಿ ಇಲ್ಲ ಅಂತ ಇಡೀ ಕರ್ನಾಟಕದ ಸೋಷಿಯಲ್ ಮೀಡಿಯಾ ಮಾತಾಡ್ತಾ ಇದೆ ಈಗ. ಸುದೀಪ್ ಸರ್ ನಿಮಗೂ ಡೈರೆಕ್ಟಾಗೆ ಟ್ರೋಲ್ ಮಾಡ್ತಾ ಇದ್ದಾರೆ, ನೀವು ಮಾಡಿದ ನಿಜವಾಗ್ಲೂ ಸರಿ ಇಲ್ಲ ಸುದೀಪ್ ಸರ್ ಅಂತ. ಏನಕ್ಕೆ ಕೊಟ್ರಿ ಅಂದರೆ ಇಲ್ಲಿ ಏನು ನಡೀತಾ ಇದೆ ಗೊತ್ತಾ? ನಾನೆಲ್ಲೋ ನೋಡಿದೆ, ಗಿಲ್ಲಿ ಆಲ್ಮೋಸ್ಟ್ ಎಲ್ಲ ಆ್ಯಂಗಲಲ್ಲೂ ಗಿಲ್ಲಿನೇ ಈ ಸರಿ ಗೆಲ್ಲೋದು ಅಂತ ಗೊತ್ತಾಗಿದೆ ಜನಕ್ಕೆ. ಕರ್ನಾಟಕ ಜನ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಿರೋದೇ ಗಿಲ್ಲಿ ನಮ್ಮ ಮನೆ ಮಗ ಅಂತ. ಸೊ ಇದರ ಮಧ್ಯದಲ್ಲಿ ಒಬ್ಬ ಲೇಡಿ ಕಂಟೆಸ್ಟೆಂಟ್ನ ಈ ಸರಿ ಗೆಲ್ಲಿಸ್ಬೇಕು ಅಂತ ಬೇಕು ಅಂತ ಈ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದು ಕಿಚ್ಚನ ಚಪ್ಪಾಳೆ ಕೊಟ್ಟು. ಸೀಸನ್ ಸ್ಟಾರ್ಟಿಂಗಲ್ಲಿ ತಪ್ಪು ಮಾಡೋದು ಸಹಜ ಹೆಂಗಾಗುತ್ತೆ ಸರ್ ತಪ್ಪು ಮಾಡೋದು? ತಪ್ಪು ಮಾಡಿ ಪ್ರತಿ ವೀಕ್ ಎವ್ರಿ ವೀಕ್ ಅಶ್ವಿನಿಗೆ ನೀವೇ ಉಗ್ದಿದ್ದೀರ, ಬಾಯಿ ತುಂಬ ಉಗ್ದಿದ್ದೀರ. ಅಂಥವ್ರು ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ಟ, ಕಿಚ್ಚನ ಚಪ್ಪಾಳೆ ಇರೋಂಥ ಮರ್ಯಾದೆನೇ ತೆಗೆದು ರೋಡ್ಗೆ ಹಾಕ್ಬಿಟ್ರಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಅದು ಹೆಂಗೆ ಸಾಧ್ಯ? ಏನಿಲ್ಲ, ಈ ಸರಿ ನನ್ನ ಕೇಳಿದ್ರೆ
ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ವಿಷಯ ನಡೀತಾ ಇದೆ, ಓಡಾಡ್ತಾ ಇದೆ ಎಲ್ಲ ಕಡೆ. ಈಗ ಬಿಗ್ ಬಾಸ್ ಸುತ್ತಮುತ್ತ ಸುಳಿದಾಡ್ತಾ ಇರುವಂಥ ವಿಷಯ ಏನಪ್ಪ ಅಂತಂದರೆ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ, ಆ ಒಂದು ಪ್ರಶ್ನೆ ಕೇಳಲಿಲ್ಲ ನೀವು ಬಿಗ್ ಬಾಸಲ್ಲಿ, ಶೀಸ್ ಎಸ್ ಕ್ಯಾಟಗರಿ ಅಂತ ಕೇಳಿದ್ದನ್ನು ಕೇಳಲಿಲ್ಲ. ನಾನು ಯಾರು ಕೇಳಿದರೆ, ಅಣ್ಣ ಅವಳು ಸಿಲ್ಲಿ ಅಣ್ಣ, ಎಸ್ ಫಾರ್ ಸಿಲ್ಲಿ ಅಣ್ಣ, ಅವಳು ಸಿಲ್ಲಿಯಾಗಿ ಆಡ್ತಾರೆ ಅದಕ್ಕೆ ಅವಳು ಸಿಲ್ಲಿ ಅಂತ ಅಂತೀನಿ ಅಣ್ಣ, ಎಸ್ ಫಾರ್ ಸಿಲ್ಲಿ ಅಣ್ಣ ಅಷ್ಟೇ ಅಣ್ಣ ಅಂತ ಅಂದ್ಬಿಟ್ರೆ ಆ ಕ್ವಶನೇ ಹೋಯ್ತೆ ಅಂತ ನೀವು ಅಂತೀರಿ. ಅದೇ ಎಸ್ ಕ್ಯಾಟಗರಿನ ಅಶ್ವಿನಿ ಎಸ್ ಕ್ಯಾಟಗರಿ ಅನ್ನೋದ್ರ ಬದಲು ಸಿಲ್ಲಿ ಅಂತಲೇ ಡೈರೆಕ್ಟಾಗಿ ಹೇಳ್ಬಿಡ್ಬೋದಾಗಿತ್ತಲ್ಲ. ಸಿಲ್ಲಿ, ಇಟ್ ಈಸ್ ನಾಟ್ ಎನ್ ಅಫೆನ್ಸಿವ್ ವರ್ಡ್ ಆ್ಯಂಡ್ ಆಲ್ಸೋ ಅಟ್ರಾಸಿಟಿಗೆ ಬರಲ್ಲ ಅದು. ಐ ಥಿಂಕ್ ಸಿಲ್ಲಿ ಅನ್ನೋ ಮಾತು ಅಟ್ರಾಸಿಟಿಗೆ ಬರಲ್ಲ, ಅದೇನು ಜಾತಿನಿಂದನೇನೂ ಅಲ್ಲ ಸಿಲ್ಲಿ ಅಂದರೆ. ಓಕೆನಾ? ಚಿಕ್ಕ ವಿಷಯನ ನೀವು ಅಶ್ವಿನಿ ಚಿಕ್ಕ ವಿಷಯ ಆಗಿದ್ರೆ ಸಿಲ್ಲಿ ಅನ್ನೋದು ನಿಜವಾಗ್ಲೂ ಸಿಲ್ಲಿನೇ ಆಗಿತ್ತು ಅಂದರೆ ಸಿಲ್ಲಿ ಅಂತಲೇ ಬೈಬೋದಾಗಿತ್ತು. ಎಸ್ ಕ್ಯಾಟಗರಿ ಅಂತಂದರೆ ಸಾಕಷ್ಟು ಜನಕ್ಕೆ ಗೊತ್ತು ಏನು ಅಂದಿದ್ದಾರೆ ಇಂಡೈರೆಕ್ಟಾಗಿ ಅಂತ, ಅದು ನಿಮಗೂ ಗೊತ್ತು. ಬಟ್ ಸ್ಟಿಲ್ ಅದನ್ನೆಲ್ಲ ಮುಚ್ಚಿಟ್ಟು ಅಶ್ವಿನಿಗೆ ಬೈದೆ, ಅಶ್ವಿನಿಗೆ ಸಪೋರ್ಟ್ ಮಾಡಿಕೊಂಡೇ ಬಂದ್ರಿ, ಅಶ್ವಿನಿಗೆ ಫೇವರಿಸಮಲ್ಲೇ ಬಂದ್ರಿ ಸೀಸನ್ ಸ್ಟಾರ್ಟ್ ಆದಾಗಿಂದ ಕೂಡ. ಈಗಲೂ ಅದೇ ಕಾಣಿಸ್ತಾ ಇದೆ, ಅವರೇ ಗೆಲ್ಲೋದು ಅಂತಲೂ ನನಗಂತೂ ಅನ್ನಿಸ್ತಾ ಇದೆ. ನಿಮ್ಗೆ ಯಾರ್ಯಾರಿಗೆ ಏನೇನು ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನಂತೂ ಗಿಲ್ಲಿ ಗೆಲ್ತಾನೋ, ಗೆದ್ದಾಗಿದೆ. ಡೆವಿಲ್ ಸಿನಿಮಾದಲ್ಲಿ ಅವ್ನು ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ವಿಜಿಲ್ ಬಂತು ಅಂದಾಗಲೇ ಗೊತ್ತಾಯಿತು ಅವ್ನು ಗೆದ್ದಿದ್ದಾನೋ ಸೋತಿದ್ದಾನೆ. ಆಲ್ರೆಡಿ ಗೆದ್ದಾಗಿದೆ ಅವನು ಗಿಲ್ಲಿ, ಆಯಿತಾ? ಹೊರಗಡೆ ಬಂದಮೇಲೆ ಕಪ್ಪು ತಗೊಂಡು ಬರ್ತಾನೋ ಇಲ್ವೋ, ಕರ್ನಾಟಕದ ಮನೆ ಮನಸ್ಸುಗಳನ್ನಂತೂ ಗೆದ್ದಾಗಿದೆ. ಯಾರಿಗೂ ಸಿಗದೇ ಇರೋಷ್ಟು ಗೌರವ, ಯಾರಿಗೂ ಸಿಗದೇ ಇರೋಷ್ಟು ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ಗಿಲ್ಲಿ ಮೇಲೆ ನಮ್ಮ ಜನಕ್ಕೆ ಆಲ್ರೆಡಿ ಬಂದ್ಬಿಟ್ಟಿದೆ. ಇದನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ ಅವನ ಹತ್ರ, ಆಯಿತಾ? ಅಮ್ಮಮ್ಮ ಅಂದರೆ ಅಶ್ವಿನಿ ಒಂದಷ್ಟು ಇಂಟರ್ವ್ಯೂಗಳು ಕೊಡ್ಬೋದು, ಒಂದಷ್ಟು ತಿಂಗಳು ಟ್ರೆಂಡಿಂಗ್ ಇರ್ಬೋದು, ಒಂದಷ್ಟು ಕಾರ್ಯಕ್ರಮಗಳೇ ಗೆಸ್ಟಾಗಿ ಹೋಗಬಹುದು, ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಷ್ಟು ವರ್ಷ ಕಪ್ ತೊಗೊಂಡು ಮನೆಗೆ ಹೋಗಿರೋರು ಏನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ದೊಡ್ಡ ಲಕ್ಸುರಿ ಲೈಫ್ ಏನು ಲೀಡ್ ಮಾಡ್ತಾ ಇಲ್ಲ, ನಾವು ಅದನ್ನು ನೋಡೂ ಇಲ್ಲ, ಯಾರ ಕೈಲೂ ಆಗಿಲ್ಲ ಅದು. ಈಗಲೂ ಅದೇ ನಡೆಯುತ್ತೆ. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ ಧನುಷ್ ಬಂದ್ಬಿಟ್ಟು ಆ ಪಝಲ್ ಗೇಮಲ್ಲಿ ಲಾಸ್ಟ್ ಪಝಲ್ ಮೂವ್ ಮಾಡಿದಾಗ ಏನಾಯಿತು, ಹೆಂಗೆ ಅಂದರೆ ಈಗ ಸ್ಟ್ರೈಟಾಗಿರೋದನ್ನ ಒಂದು ಚೂರು ಬೆಂಡ್ ಮಾಡಿ ಕ್ರಾಸ್ ಮಾಡಿ ಆಚೆ ತೊಗೊತಾನೆ. ಅದನ್ನು ಝೂಮ್ ಮಾಡಿ ಫೋಕಸ್ ಮಾಡಿ ತೋರಿಸಿದ್ರಿ, ಧನುಷ್ ಏನೋ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಇಲ್ಲಿ ಅಂತ. ಆದರೆ ಅಶ್ವಿನಿ ಮತ್ತು ಧ್ರುವಂತು ಆ ವಾಟರ್ ಎರ್ಚೋ ಗೇಮ್ ಇತ್ತಲ್ಲ, ಹಿಂಗೆ ಹಿಡ್ಕೊಂಡು ಹಿಂದ್ಗಡೆಯಿಂದ ಒಂದು ರಬ್ಬರ್ ಪುಲ್ ಮಾಡ್ತಾ ಇರುತ್ತೆ, ಅಲ್ಲಿಂದ ಎಳ್ಕೊಂಡು ಬಂದು ಡ್ರ್ಯಾಗ್ ಮಾಡಿ ಹಿಂಗೆ ಲಾಕ್ ಮಾಡ್ಕೋತಾರೆ ಕೈನ. ರಘು ಸರ್ ನಿಂತ್ಕೊಂಡದಂಥ ರೀತಿ, ಎರಡೂ ಕಾಲನ್ನ ಕರೆಕ್ಟಾಗಿ ಹಿಂಗೆ ಇಟ್ಬಿಟ್ಟು ಆ ಕಂಬನ ಹಿಂಗೆ ಇಟ್ಕೊಂಡಿದ್ರು. ಅಶ್ವಿನಿ ಮತ್ತು ಧ್ರುವಂತ್ ತಮ್ಮ ಕಾಲುಗಳನ್ನು ಇಟ್ಕೊಂಡಿದ್ರಲ್ಲ, ರೆಡ್ ಕಲರ್ ಪೋಲ್ ಕಂಬ ಇತ್ತಲ್ಲ ರೆಡ್ ಕಲರ್ದು, ಅದ್ರ ಮೇಲೂ ಇಟ್ಕೊಂಡಿದ್ರು. ಆ ಮಿಸ್ಟೇಕ್ನ ನೀವು ಯಾಕೆ ಫೋಕಸ್ ಮಾಡಲಿಲ್ಲ, ಝೂಮ್ ಮಾಡಲಿಲ್ಲ? ಇದನ್ನು ನಾನು ಬಿಗ್ ಬಾಸ್ ಟೀಮ್ಗೆ ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಇಲ್ಲಿ ಅಶ್ವಿನಿನೇ ಗೆಲ್ಲಿಸ್ಬೇಕು ಅನ್ನೋ ಒಂದು ಏನಂತಾರೆ ಸ್ಟ್ರಾಟಜಿ ನಡೀತಾ ಇದೆ. ಅಶ್ವಿನಿ ಇಸ್ ದ ವಿನ್ನರ್ ಅಂತ ಲಾಸ್ಟಲ್ಲಿ ಕೈ ಎತ್ತಬೇಕು ಸುದೀಪ್ ಸರ್. ಅಲ್ಲಿವರೆಗೂ ಇವ್ರು ತೊಗೊಂಡೋಗ್ತಾರೆ ಇದನ್ನು. ಇನ್ನಿರೋದು ಇನ್ನೊಂದು ವಾರ, ನೆಕ್ಸ್ಟ್ ವಾರಕ್ಕೆಲ್ಲ ಮುಗ್ದೇ ಹೋಗುತ್ತೆ. ಅಲ್ಲಿ ಅಷ್ಟರಲ್ಲಿ ಗಿಲ್ಲಿನ ಡಮ್ಮಿ ಮಾಡಿದ್ರು, ಓಕೆನಾ? ಗಿಲ್ಲಿ ಪಾಪ ಆಲ್ಮೋಸ್ಟ್ ಈ ವಾರ ಸುದೀಪ್ ಸರೇ ಕೇಳಿದ್ರು, ಯಾಕೋ ಡಲ್ ಆಗಿದ್ದೀರಾ ನೀವು, ಯಾಕೆ ಆ್ಯಕ್ಟಿವ್ ಆಗಿಲ್ಲ ಅಂತ. ಅವನಿಗೂ ಅರ್ಥ ಆಗಿದೆ. ಅವನು ಸ್ಟಾರ್ಟಿಂಗಿಂದನೂ ಬಿಗ್ ಬಾಸಲ್ಲಿ ಹೆಂಗೆ ಆಡ್ಕೊಂಡು ಬಂದ, ಸುದೀಪ್ ಸರೇ ಓಪನ್ ಆಗಿ ಹೇಳಿದ್ರು ಎಲ್ಲರನ್ನೂ ಆಡಿಸ್ತಾ ಇದ್ದಾನೆ ಗಿಲ್ಲಿ ಇಲ್ಲಿ ಅಂತ. ಗಿಲ್ಲಿ ಈಸ್ ದ ಬಿಗ್ ಬಾಸ್ ಗೇಮ್ನ ತುಂಬ ಚೆನ್ನಾಗಿ ಆಡ್ತಿರೋದು ಗಿಲ್ಲಿ ಅಂತ ಸುದೀಪ್ ಸರ್ ಹೇಳ್ಬಿಟ್ಟು, ಈಗ ಅಶ್ವಿನಿಗೊಂದು ಮಾತು ಹೇಳಿದ್ರು, ದಿಸ್ ಈಸ್ ಕಾಲ್ಡ್ ಬಿಗ್ ಬಾಸ್ ಅಂತ. ಅವನಿಗೂ ಹಂಗೆ ಹೇಳಿದ್ರಿ, ಇವಾಗ ರೀಸೆಂಟಾಗಿ ಇವ್ರಿಗೂ ಹಿಂಗೆ ಹೇಳಿದ್ರಿ. ರೀಸೆಂಟಾಗಿ ಯಾರನ್ನ ನೀವು ಹೊಗಳಿದ್ರಿ ಅವ್ರನ್ನೇ ನೀವು ಗೆಲ್ಸೋದು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈ ಥರ ಮಾಡೋದನ್ನ ರಿಯಾಲಿಟಿ ಶೋ ಅಂತ ಕರೆಯಲ್ಲ. ನಾನು ಅದು ಏನು ಅನ್ಬೇಕು ಇದಕ್ಕೆ ನಿಜವಾಗೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಶ್ವಿನಿ ಗೆದ್ದರೆ ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ ನಾನು ನೋಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಸೀಸನ್ನು ಈ ಸರಿ ಕೊಟ್ಟಿರೋಷ್ಟು ಇಂಟ್ರೆಸ್ಟ್ ನನ್ನ ದೇವ್ರನೇ ಬಿಗ್ ಬಾಸ್ ಮೇಲಂತೂ ಕೊಡೋದೇ ಇಲ್ಲ. ವೇಸ್ಟ್ ಆಫ್ ಟೈಮ್ ಅಷ್ಟೇ. ಅಶ್ವಿನಿ ಗೆದ್ದರೆ ಮಾತ್ರ ಆ ಬಿಗ್ ಬಾಸ್ ಅನ್ನೋ ಪದಕ್ಕೆ ಅವಮಾನ, ಕಳಂಕ
ಇನ್ನೇನಾದರೂ ಹೇಳ್ಬೋದ ಪದಗಳು ಗೊತ್ತಿಲ್ಲ ನನಗೆ, ಇದನ್ನು ವಿಡಿಯೋ ನೋಡ್ತಿರೋ ನೀವೇ ಹೇಳಬೇಕು. ಆದರೆ ಗಿಲ್ಲಿ ನೀನು ಆಲ್ರೆಡಿ ಗೆದ್ದಾಗಿದೆ. ನೀನು ಆಚೆ ಬಂದರೆ ನಿನ್ನ ಅಕೌಂಟ್ 1 ಮಿಲಿಯನ್ ಆಗೋಗಿದೆ ಗುರು ನಿನ್ನ ಅಕೌಂಟು. ನನಗೆ ಖುಷಿ ಆಗ್ತೈತೆ. ನನ್ನ ಅಕೌಂಟ್ ಆ ಥರ ಆಗಿದ್ರು ನಾನು ಖುಷಿ ಆಗ್ತಿದ್ನೋ ಇಲ್ವೋ, ನಿನಗೆ 1 ಮಿಲಿಯನ್ ಆಗಿರೋದಕ್ಕೆ ನಾನು ಖುಷಿ ಪಡ್ತೀನಿ. ಸೀರಿಯಸ್ ಆಗಿ ನಾನು ಬೈ ಹಾರ್ಟ್ ಹೇಳ್ತಾ ಇದ್ದೀನಿ ಮಾತನ್ನ, ಆಯಿತಾ? ನಿನಗೆ ನಿಮ್ಮ ಮನೆಗೆ ಬರ್ಬೇಕು ನಾನು, ನಿಮ್ಮ ಮನೆಯಿಂದ ಆಚೆ ಬಂದಮೇಲೆ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನಿನಗೊಂದು ಗಿಫ್ಟ್ ಇದೆ, 2 ಗಿಫ್ಟ್ ಇದೆ ನಿನಗೆ ನನ್ನ ಕಡೆಯಿಂದ. ಸೊ ಅದನ್ನು ತಂದು ಕೊಡ್ತೀನಿ ನಿಮ್ಮ ಮನೆಗೆ. ಮೀಟ್ ಮಾಡೋಣ ಆದಷ್ಟು ಬೇಗ ಆಚೆ ಬಾ ಬಿಗ್ ಬಾಸಿಂದ. ಇನ್ನೇನು ನೆಕ್ಸ್ಟ್ ವೀಕೆಲ್ಲ ಅವ್ರವ್ರ ಮನೆಗೆ ಹೊಟ್ಟೋಗ್ತಾರೆ. ಗಿಲ್ಲಿ, ಐ ವಿಶ್ ಯು ಆಲ್ ದ ಬೆಸ್ಟ್. ಗಿಲ್ಲಿಗೆ ಜಾಸ್ತಿ ಓಟ್ ಹಾಕಿ ಅವನ್ನ ಗೆಲ್ಸೋಣ. ಹೆಚ್ಚು ಓಟ್ ಹಾಕಿ, ಯಾರ್ಯಾರ ಹತ್ರ ಮೊಬೈಲ್ ಇದೋ ಎಲ್ಲರೂ ಬರೋ ಓಟೆಲ್ಲ ಗಿಲ್ಲಿಗೆ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಕೊಟ್ಟಿದ್ದು ಅಟ್ಟರ್ ಫ್ಲಾಪ್ ಐಡಿಯಾ. ಅದು ಅಟ್ಟರ್ ಫ್ಲಾಪ್. ಕಿಚ್ಚನ ಚಪ್ಪಾಳೆ ಧ್ರುವಂತ ಕೊಟ್ಟಿದ್ದು. ಅಶ್ವಿನಿಗೆ ಕೊಟ್ಟಿದ್ದಂತೂ ಅಂಡರ್ ರೇಟೆಡು. ಅದು ಅಂಡರ್ಗಾನು ಅದು ಇನ್ನೇನಾದ್ರು ಇದ್ದರೆ ಸೀರಿಯಸ್ಲಿ ವೇಸ್ಟ್ ಆಫ್ ಟೈಮ್. ಕ್ಲಾಪ್ ಮಾಡಿದ ವೇಸ್ಟ್ ಆಫ್ ಟೈಮ್. ಸುದೀಪ್ ಸರ್, ನಾನು ಯಾವತ್ತೂ ನಿಮ್ಮ ವಿಷಯಕ್ಕೆ ಈ ಥರ ಹೇಳೇ ಇಲ್ಲ, ಬಟ್ ಈ ಸಾರಿ ನಿಮ್ಮದು ತಪ್ಪಿದೆ. ಇದ್ರ ಮೇಲೆ ನಿಮ್ಮ ಇಷ್ಟ ಕಮೆಂಟ್ ಮಾಡಿ, ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಹ್ಯಾಪಿ ವೀಕೆಂಡ್, ಬಾಯ್.